ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಅಯ್ಯೋ, ನನ್ನ ಕೈಲಿ ನೋಡೋಕ್ಕಾಗೋಕಿಲ್ಲ ಅಂದರೆ ನೋಡೋಕ್ಕಾಗೋಕಿಲ್ಲ. ಏನಾ ಪಾಟಿ ಚಚ್ಚಿ ಕೆಡವವನೆ ಗಣೇಶ ಆನಂದ್ ಸಿಂಗ್ನ. ಪಾಪ ನಮ್ಮ ಆನಂದು ಕಣ್ಣು ಶುಕ್ರಾಚಾರಿ ಆಗೋನಲ್ಲಪ್ಪು. ಶಿವನೇ ರುದ್ರೇಶ. ಯಾಕ್ರಿ ಗೋಪಾಲ್ ಅವರೇ ಹಂಗಿರಿಸ್ತಾ ಇದ್ದೀರಾ? ಏನಾಯ್ತು ಇವಾಗ? ಅದೇನಿದ್ರು ಹೇಳಿ, ಸಲು ಮಾಡಿ ಕೊಡ್ತೀನಿ. ಅಲ್ಲ ಕಣೆಯ ಜಮೀರು, ನೀನು ಕಣ್ಣು ಕಾಪಾಡದ ಮೇಲೆ ಐತೇನೆ. ಅದ್ಯಾಕೆ ಹಂಗೆ ಕೇಳ್ತೀರಾ ಗೋಪಾಲಣ್ಣ? ಇಲ್ಲಿ ನೋಡಿ, ಆಟೋ ರಿಕ್ಷಾ ಹೆಡ್ಲೈಟ್ದು ಥರ ನಂದು 2 ಕಣ್ಣು ಇಲ್ಲೇ ಇದಾವಲ್ಲ. ಏನಾಯ್ತು ಇವಾಗ? ಅಲ್ಲಯ್ಯ, ಆ ಗಣೇಶು ಮತ್ತು ಆನಂದ್ ಸಿಂಗು ಮೊನ್ನೆ ಹೊಡೆದಾಡ್ಕೊಂಡು ಆಸ್ಪತ್ರೆ ಸೇರ್ಕೊಂಡ್ರಲ್ಲ, ಆಗ ನೀನು ಆನಂದ್ ಸಿಂಗ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಬಂದ. ಹೌದು, ಇಬ್ಬರನ್ನು ಮಾತಾಡಿಸ್ಬಿಟ್ಟು ಬಿರಿಯಾನಿ ತಿನ್ನಿಸ್ಬಿಟ್ಟು ಬಂದೆ. ಎಲ್ಲ TV ಚಾನಲ್ ಒಳಗೂ ಅಭಿಷಾ ಹೇಳಿದ್ನಲ್ಲ ನಾನು. ಯೋ ಸ್ವಾಮಿ, ಫ್ರೆಂಡ್ಶಿಪ್ನಲ್ಲಿ ಸುಮ್ಮನೆ ತಳ್ಳಾಡವ್ರೆ. ಈಗ ತಾನೇ ಬಿರಿಯಾನಿ ತಿಂದರು ಇಬ್ಬರು ಜೊತೆಯಲ್ಲಿ ತಬ್ಕೊಂಡು ಕುಂತವ್ರೆ ಅಂತ ನೀನೇನೇನೋ ಹೇಳ್ದೆ. ಆದರೆ ಆನಂದ್ ಸಿಂಗ್ನ ನೋಡಿದ್ರೆ ಕರುಳು ಕಿತ್ತು ಗೊತ್ತಾಯ್ತಲ್ಲಯ್ಯ. ಆನಂದವಾಗಿದ್ದ ಮುಖ ಅಗಲಿಕೊಂಡು ಕಣ್ಣು ರೆಪ್ಪೆ ಸಮೇತ ಬಂಡ್ರಗಪ್ಪೆ ಆಗೋಯ್ಬಿಟ್ಟಿದೆ. ಆಯಪ್ಪ ಇನ್ನು ಕಣ್ಣು ತೆರೆದು ನೋಡೋಕ್ಕೆ ವಾರಗಟ್ಲೆ ಬೇಕು. ನಿನ್ನ ಪ್ರಕಾರ ಹೋಗೋದಾದ್ರೆ ಫ್ರೆಂಡ್ಶಿಪ್ನಲ್ಲಿ ಹಿಂಗೂ ಹೊಡಿತಾರೇನಯ್ಯೋ? ಅಲ್ರಿ ಜಮೀರ್ ಬಾಯ್, ಆ ಕಂಪ್ನಿ ಮೇಲೆ ಗಣೇಶ್ ಏನ್ರಿ WWF ಆಡ್ಬಿಟ್ಟವನೆ. ಈಗಲ್ಟಲ್ ರೆಸಾರ್ಟ್ನಲ್ಲಿ ಒಳ್ಳೆ ನಲಪಾಡು ಹೊಡೆದಾಕ್ಬಿಟ್ಟವನೆ. ಇನ್ನೊಂದು ಸ್ವಲ್ಪ ಏಟ್ ಜೋಡಾಗಿ ಬಿದ್ದಿದ್ರು ಆ ಕಣ್ಗೂಡಿಯ ಡ್ರೈ ಜಾಮೂನ್ ಥರ ಆಚೆಗೆ ಬಂದ್ಬಿಟ್ಟಿರೋದು ಗೊತ್ತಾ? ಸುಮ್ಮನಿರು ಹುಚ್ಚಣ್ಣ, ಆ ಗಣೇಶು ಇನ್ನ ಹಾಡೋ ಹುಡುಗ. ಹ್ಞೂ ಕಣಯ್ಯ, ಆಡೋ ಹುಡುಗ ಆಗಿದ್ದಕ್ಕೆ ಕಣ್ಣು ಗುಡ್ಡೆ ಕಿತ್ಕೊಂಡು ಗೋಲಿ ಆಡಕ್ಕೆ ಹೋಗಿರೋದು. ನೋಡ್ರಪ್ಪ, ಈ ಗಲಾಟೆ ಚರ್ಚೆನ ಇಲ್ಲೇ ಬಿಟ್ಬಿಡಿ. ಆ ಗಣೇಶನ್ನ ವಜಾ ಮಾಡಿದ್ದೀನಿ. ಇನ್ನು ಆನಂದ್ ಸಿಂಗ್ ಹಾಸ್ಪಿಟ್ಲ್ ಖರ್ಚು ನಾವೇ ನೋಡ್ಕೊತೀವಿ. ಸುಮ್ಮನಿರಿ ಸ್ವಲ್ಪ. ಹಿಂಗೆ ಎಲ್ಲರೂ ಸೇರ್ಕೊಂಡು ಬಂಬಳ ಬಜಾಯಿಸಿ ದೊಡ್ಡದು ಮಾಡ್ಬಿಡ್ರಿ. ಅಲ್ಲ ಸಿದ್ದರಾಮಯ್ಯ ಅವರೇ, ಆನಂದ್ ಸಿಂಗ್ ಆದಂಗೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಫ್ರೆಂಡ್ಶಿಪ್ಪಲ್ಲಿ ನಿಮ್ಗೆ ಆ ಥರ ಮಾಡಿದ್ರೆ ಏನು ಮಾಡ್ತೀರಾ? ಹೇಳಿ ಜಮೀರ್ ಬಾಯ್, ಕೊಡಿ ಉತ್ತರ ಇವಾಗ. ನಾನು ಆಮೇಲೆ ಸಿಗ್ತೀನಿ ಹುಚ್ಚಣ್ಣ, ಸಿದ್ಧಗಂಗೆ ಮಠಕ್ಕೆ ಹೋಗಬೇಕು. ಅಯ್ಯೋ ಜಮೀರು, ನಾನು ಗೊತ್ತೀನಿರಯ್ಯ, ಒಬ್ಬನೇ ಯಾಕೆ ಹೋಯ್ತೀಯಾ? ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.